ನೋಡಿ ಫ್ರೆಂಡ್ಸ್, ನಮ್ಮೂರ ಜಾತ್ರೆ ಹೇಗಿದೆ ಅಂತ. ಶ್ರೀ ಮಹಾಗಣಪತಿ ಜಾತ್ರೆ. ಬನ್ನಿ. ದೂರ ದೂರ ಊರಲ್ಲಿದ್ದರೆ ಬನ್ನಿ, ತುಂಬ ದೂರ ಊರಲ್ಲಿದ್ದರೆ ಬರೋಕ್ಕಾಗಲ್ಲ ಅಂದರೆ ನಮ್ಮ ವಿಡಿಯೋ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ನಾವು ಲೈವ್ ಸಾಗರ್ K15 ಪ್ರತಿಯೊಂದು ವೀಡಿಯೋಗಳನ್ನು ಅಪ್ಡೇಟ್ ಮಾಡ್ತೀವಿ. ನಾನು ಮತ್ತು ನನ್ನ ಮಗಳು ಹೋಗಿದ್ವಿ. ನನ್ನ ಮಗಳು ಏನೋ ನೋಡಿರಲಿ, ಲ್ಯಾಂಪ್ಸ್ ಖರೀದಿ ಮಾಡ್ತಾಯಿದ್ದಾಳೆ. 2 ಲ್ಯಾಂಪ್ಸ್ ಖರೀದಿ ಮಾಡಿದ್ಲು. ಆಮೇಲೆ ಒಂದು ಕಾರ್ ಖರೀದಿ ಮಾಡಿದ್ಲು. ಈಗ 2 ಲ್ಯಾಂಪ್ಸ್ ಖರೀದಿ ಮಾಡಿದ್ಲು. ಓಕೆ. ಆಮೇಲೆ ಆಟ ಅಂತೂ ಆಡಿಲ್ಲ. ಇನ್ನು ಸುಮಾರು ದಿನ ಇದೆಯಲ್ಲ, ಹೋಗಬೇಕು ನಾವು ಜಾತ್ರೆಗೆ. ನೀವು ಬನ್ನಿ ಅಂತ. ನಾವು ಯಾಕೆ ಗೊತ್ತಾ, ನೀವು ನೋಡಬೇಕು ಜಾತ್ರೆಗಳು. ಪಾಪ ದೂರ ದೂರಲ್ಲಿರ್ತೀರ, ಹೊರದೇಶದಲ್ಲಿರ್ತೀರ, ಮತ್ತು ಬೆಂಗಳೂರು, ಮೈಸೂರು, ಮಹಾರಾಷ್ಟ್ರ, ಇಂಥಲ್ಲೆಲ್ಲ ಇದ್ದೀರ ಜನ. ಹಾಗಾಗಿ ನಮ್ಮ ಲೈವ್ ಸಾಗರ್ನ ತುಂಬ ಇಷ್ಟಪಡೋ ಜನ ಇದ್ದಾರೆ. ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವತ್ತೂ ನನಗಿರತ್ತೆ ಅನ್ನೋದು ನನ್ನ ಭಾವನೆ, ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಈ ಲೈವ್ ಸಾಗರ್ K15 ಮೇಲೆ ಇರಲಿ ಅಂತ ನಿಮಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಹೀಗೆ ಒಂದು ರೌಂಡ್ ಹೊಡೆದ್ವಿ. ಸುಮಾರಷ್ಟು ವಸ್ತುಗಳನ್ನು ನನ್ನ ಮಗಳು ತಗೊಂಡ್ಲು, ಕೊಡಿಸ್ದೆ. ಮತ್ತು ನಾಳೆ ಬರೋಣ ಡ್ಯಾಡಿ ಅಂದ್ಲು. ಆಯಿತು, ನಾಳೆ ಹೋಗ್ತೀವಿ. ಮತ್ತು ನಾಳೆ ಹೋಗಿ ತಿನ್ನೋದಂತೆ. ಸ್ವಲ್ಪ ತಿನ್ಕೊಂಡು ಬಂದು ಸುಮಾರು ಒಂದೂವರೆ ಗಂಟೆ ನನ್ನ ಮಗಳ ಜೊತೆಗೆ ಸ್ಪೆಂಡ್ ಮಾಡಬೇಕು ಟೈಮು. ನೀವು ಕೂಡ ಸ್ಪೆಂಡ್ ಮಾಡಿ ನಿಮ್ಮ ಮಕ್ಕಳ ಜೊತೆಗೆ. ಹಾಗೆ ಗಣಪತಿ ದೇವಸ್ಥಾನ ಮತ್ತು ಆ ಮಸೀದಿ ಕೂಡ ಕಾಣ್ತಿದೆ ಕೆರೆ ಮಧ್ಯದಲ್ಲಿ. ಅಲ್ಲಿ ಬೋಟಿಂಗ್ ಕೂಡ ಇದೆ. ನೀವು ಕೂಡ ಮಾಡ್ಬೋದು ಬೋಟಿಂಗು ಬಂದರೆ ಮಕ್ಕಳ ಜೊತೆಗೆ. ನಾವು ನಾಳೆ ಬೋಟಿಂಗ್ ಮಾಡ್ತೀವಿ. ನೋಡಿ, ಬೋಟಿಂಗಿನ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ತಾಲೂಕು ಇದರಿಂದ. 2 ಬೋಟ್ ಬಿಟ್ಟಿದ್ದಾರೆ. 50 ರೂಪೀಸ್ ಅಂತ ಟಿಕೆಟ್ ಅಂತ ಹೇಳ್ತಾಯಿದ್ರು. ನೀವು ಕೂಡ ಬನ್ನಿ, ಮಸ್ತ್ ಎಂಜಾಯ್ ಮಾಡಿ ಮತ್ತು ವಸ್ತುಗಳು ಪರ್ಚೇಸ್ ಮಾಡಿ. ಸುಮ್ಕೆ ಬಂದು ತಿರ್ಗಾಡೋದಲ್ಲ. ಪಾಪ ಅಲ್ಲಿ ಯಾವುದಾದ್ರೂ ಊರಿಂದ ಎಲ್ಲ ಬಂದಿರ್ತಾರೆ. ಅವರಿಗೋಸ್ಕರ ಆದರೂ ಒಂದೊಂದು ವಸ್ತುಗಳನ್ನು ತೆಗೆದುಕೊಂಡು ಒಬ್ಬ ವ್ಯಾಪಾರಸ್ಥರಿಗೆ ನಾವು ಸಹಕಾರಿಯಾಗೋಣ ಮತ್ತು ನಮ್ಮೂರ ಜಾತ್ರೆ ಯಶಸ್ವಿಗೊಳಿಸೋಣ ಅಂತ ನನ್ನ ಆಶೆ. ಮತ್ತು ನೀವು ಕೂಡ ಎಲ್ಲರೂ ಬಂದು ಶ್ರೀ ಮಹಾಗಣಪತಿ ಜಾತ್ರೆಯ ಆನಂದವನ್ನು ಸವಿರಿ, ಹಾಗೂ ಶ್ರೀ ಮಹಾಗಣಪತಿ ದೇವರ ಆಶೀರ್ವಾದವನ್ನು ಪಡೆಯಿರಿ ಅಂತ ನಾನು ಹೇಳ್ತೀನಿ. ಇದೇ ಸಾಗರದ ವಿಶೇಷ. ಮತ್ತು ನಾಳೆ ಬೇರೆ ಬೇರೆ ಸುದ್ದಿಗಳೊಂದಿಗೆ ನಾವು ಬರ್ತಾ ಇರ್ತೀವಿ. ರಾಜಕೀಯ ಸುದ್ದಿ, ಆಮೇಲೆ ಏನೋ ಊರಿ ಸುದ್ದಿ, ಎಲ್ಲದೂ ನಮ್ಮ ಲೈವ್ ಸಾಗರಲ್ಲಿ ಇರೋದ್ರಿಂದ ನಾನು ಯಾವುದೂ ಕೂಡ ನಿಮಗೆ ಕಮ್ಮಿ ಮಾಡಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ವೀಡಿಯೋಗಳನ್ನು ಪ್ರತಿಯೊಬ್ಬರು ನೋಡಬೇಕು, ಲೈಕ್ ಮಾಡಬೇಕು, ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡಬೇಕು. ಆಮೇಲೆ ನಾನು ಮಂಡಕ್ಕಿ ಮತ್ತು ಜಿಲೇಬಿ ತೊಗೊಂಡೆ. ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.